ಹಿಮಾಲಯನ್ ಬ್ಲಂಡರ್ನಲ್ಲಿ ಇಲ್ಲದ ಬ್ಲಂಡರ್ಗಳು ನರವಣೆಯವರ ಕೃತಿಯಲ್ಲಿದೆಯಾ? ಮಾಜಿ ಸೇನಾ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಣೆಯವರ ಆತ್ಮಕಥೆ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ಕೇಂದ್ರ ಸರ್ಕಾರದ ವಿಧಿಯನ್ನ ಬದಲಿಸುವ ಮಟ್ಟಕ್ಕೆ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊನ್ನೆವರೆಗೂ ಆನ್ಲೈನ್ನಲ್ಲಿ ಲಭ್ಯ ಇದ್ದಂತಹ ಈ ಪುಸ್ತಕದ ಬಗ್ಗೆ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಕೊನೆಗೂ ಅದನ್ನು ಪ್ರಕಟಿಸಿಲ್ಲ ಅನ್ನುವಂಥ ಒಂದು ಸ್ಪಷ್ಟೀಕರಣ ನೀಡುವಂಥ ಸ್ಥಿತಿಗೆ ಬಂದಿದೆ. ನರವಣೆ ಅವರು ಕೂಡ ಪೆಂಗ್ವಿನ್ ಹೇಳಿಕೆಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಪುಣ್ಯಕ್ಕೆ ಆ ಪುಸ್ತಕವನ್ನೇ ನಾನು ಬರೆದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಅವರು ಈವರೆಗೂ ನೀಡಿಲ್ಲ. ಮುಂದೊಂದು ದಿನ ಅಂತಹದೊಂದು ಹೇಳಿಕೆ ನರವಣೆಯವರಿಂದ ಹೊರಬಿದ್ದರೂ ಕೂಡ ಏನು ಅಚ್ಚರಿ ಇಲ್ಲ. ಇಷ್ಟಾದ್ರೂ ಆ ಪುಸ್ತಕದ ಹಕ್ಕುಗಳನ್ನು ನಾನು ಹೊಂದಿದ್ದೀನಿ ಅಂತ ಪೆಂಗ್ವಿನ್ ಒಪ್ಕೊಂಡಿದೆ. ಅಂಥದ್ದೊಂದು ಪುಸ್ತಕ ಅಸ್ತಿತ್ವದಲ್ಲೇ ಇಲ್ಲ ಅಂತ ಸರ್ಕಾರ ವಾದ ಮಾಡೋ ಹಾಗಿಲ್ಲ. ಈಗ ಈ ಪುಸ್ತಕದ ಬಗ್ಗೆ ನರವಣೆಯವರು ಈ ಹಿಂದೆ ಮಾಡಿದಂಥ ಟ್ವೀಟ್ನು ಮುಂದಿಟ್ಕೊಂಡು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನರವಣೆಯವರು ಸುಳ್ಳು ಹೇಳೋದಿಲ್ಲ ಅಂತ ಭಾವಿಸಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ನಿಯತಕಾಲಿಕೆ ಒಂದು ಈ ಪುಸ್ತಕದ ಆಯ್ದ ಭಾಗಗಳನ್ನು ಈಗಾಗಲೇ ಪ್ರಕಟಿಸಿದ್ದು, ಪುಸ್ತಕದ ಮುಖಪುಟವನ್ನು ರಾಹುಲ್ ಗಾಂಧಿ ಅವರು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ದಾರೆ. ಕೃತಿಯು ರಕ್ಷಣಾ ಇಲಾಖೆಯಿಂದ ಅನುಮತಿಯನ್ನು ಪಡೆದಿಲ್ಲ ಅನ್ನೋದು ಪುಸ್ತಕ ಪ್ರಕಟಣೆಗೆ ಇರುವಂಥ ಒಂದು ಪ್ರಮುಖ ಅಡ್ಡಿ. ಇದನ್ನ ಚರ್ಚೆ ಮಾಡೋದು ರಾಷ್ಟ್ರೀಯ ಭದ್ರತೆಗೆ ತೊಡಕುಂಟು ಮಾಡುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಅಭಿಪ್ರಾಯ ಆಗಿದೆ. ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನೆ ಮಾಡೋದು ಪರೋಕ್ಷವಾಗಿ ದೇಶವನ್ನು ಪ್ರಶ್ನೆ ಮಾಡಿದ ಹಾಗೆ ಅನ್ನುವಂಥ ಒಂದು ತರ್ಕವನ್ನು ಸರ್ಕಾರ ಈ ವಿಷಯದಲ್ಲೂ ಕೂಡ ಮುಂದೆ ತಂದಿದೆ. ಕಳೆದ 10 ವರ್ಷಗಳ ಈಚೆಗೆ ಸೇನೆ ರಾಜಕೀಯ ಕಾರಣಗಳಿಗಾಗಿ ಹೆಚ್ಚು ಸುದ್ದಿಯಲ್ಲಿದೆ. ಸರ್ಕಾರ ಸೇನೆಯನ್ನು ತನ್ನ ರಾಜಕೀಯ ಉದ್ದೇಶಗಳಿಗಾಗಿ ಬಳಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಸೈನಿಕರ ನೈತಿಕ ಸ್ಥೈರ್ಯದ ಮೇಲೇನೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ಆರೋಪಗಳನ್ನು ವಿರೋಧ ಪಕ್ಷಗಳ ನಾಯಕರು ಪದೇ ಪದೇ ಮಾಡ್ತಾನೆ ಬರ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ತನ್ನ ರಾಜಕೀಯ ದುರುದ್ದೇಶಗಳಿಗೆ ಕೇಂದ್ರ ಸರ್ಕಾರ ಬಳಸಿಕೊಂಡಿದೆ ಅನ್ನುವಂಥ ಆರೋಪ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗಿತ್ತು. ಸೇನಾಧಿಕಾರಿಗಳ ಮೂಲಕ ಪತ್ರಿಕಾಗೋಷ್ಠಿಯನ್ನ ಮಾಡಿಸಿ ಸರ್ಜಿಕಲ್ ಸ್ಟ್ರೈಕ್ನು ಸರ್ಕಾರ ತನಗೆ ಪೂರಕವಾಗಿ ಅದನ್ನು ಬಳಸ್ಕೊಳ್ತು. ಪುಲ್ವಾಮಾದಲ್ಲಿ ನಡೆದಂತಹ ಉಗ್ರರ ಸ್ಫೋಟದಲ್ಲಿ 40ಕ್ಕೂ ಅಧಿಕ ಜವಾನರು ಮೃತಪಟ್ಟಾಗಲೂ ಕೂಡ ಅದನ್ನು ಚುನಾವಣೆಗೆ ಬಳಸ್ಕೊಂಡಿದ್ರ ಬಗ್ಗೆ ಆರೋಪಗಳು ಕೇಳಿಬಂದಿದ್ವು. ಪುಲ್ವಾಮಾ ಸ್ಫೋಟಕ್ಕೆ ಪರೋಕ್ಷ ಕಾರಣವಾದ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಲಾಯಿತು. ಬದಲಿಗೆ ಸೇನಾ ಸಮವಸ್ತ್ರವನ್ನು ಧರಿಸಿ ಬಿಜೆಪಿ ಕಾರ್ಯಕರ್ತರು ಚುನಾವಣಾ ಪ್ರಚಾರ ಮಾಡಿರೋದು ಮಾಧ್ಯಮಗಳಲ್ಲಿ ಸುದ್ದಿಯಾದವು. ಗಲ್ವಾನ್ನಲ್ಲಿನ ಚೀನಾ ಸೈನಿಕರಿಂದಾಗಿ ಸಂಭವಿಸಿದಂಥ ನಾಶ ನಷ್ಟವನ್ನು ಚರ್ಚೆ ಮಾಡೋದಕ್ಕೆ ರೆಡಿ ಇಲ್ಲದಂಥ ಸರ್ಕಾರ ಆಪರೇಷನ್ ಸಿಂಧೂರನ್ನ ತನ್ನ ಸರ್ಕಾರದ ಸಾಧನೆಯಾಗಿ ಬಿಂಬಿಸೋದಕ್ಕೆ ಪ್ರಯತ್ನಿಸಿತು. ಪಹಲ್ಗಾಮ್ ದಾಳಿಯ ಹಿಂದಿರುವ ಸರ್ಕಾರದ ವೈಫಲ್ಯವನ್ನು ಪ್ರಶ್ನೆ ಮಾಡಿದಾಗ ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ವಿರೋಧ ಪಕ್ಷದ ಬಾಯನ್ನು ಮುಚ್ಚಿಸಲಾಯಿತು. ಹಾಗೆ ಇದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದಂತಹ ಮಹಿಳಾ ಸೇನಾಧಿಕಾರಿಯನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದ ಸಚಿವನ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಳದೇನೆ ಆತನನ್ನು ಮೌನವಾಗಿ ಬೆಂಬಲಿಸಿತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ಆ ಸಚಿವ ತನ್ನ ಈ ಕೃತ್ಯಕ್ಕೆ ಕ್ಷಮೆಯನ್ನ ಕೇಳಿದ. ಸೇನೆಯ ಸಾಧನೆಗಳನ್ನ ಬಲಿದಾನಗಳನ್ನ ತನ್ನ ಸಾಧನೆಗಳಾಗಿ ಬಿಂಬಿಸೋದಕ್ಕೆ ಹಿಂಜರಿಯದ ಸರ್ಕಾರ ಇದೀಗ ಒಬ್ಬ ಸೇನಾಧಿಕಾರಿಯ ಆತ್ಮಕಥನವನ್ನ ರಾಷ್ಟ್ರೀಯ ಭದ್ರತೆಯ ಹೆಸರಿನಲ್ಲಿ ಹೊರಬರದ ಹಾಗೆ ತಡೆಯೋದಕ್ಕೆ ನೋಡ್ತಾ ಇರೋದು ಸಾಕಷ್ಟು ಅನುಮಾನ ಮತ್ತು ಶಂಕೆಗಳಿಗೆ ಕಾರಣ ಆಗ್ತಾ ಇದೆ. ನಿಜ, ಸೇನಾಧಿಕಾರಿಗಳಿಗೆ ಕೆಲವು ಜವಾಬ್ದಾರಿಗಳಿರುತ್ತವೆ. ನಿವೃತ್ತರಾದ ಬಳಿಕ ಏನನ್ನ ಬರೆದ್ರೂ ಕೂಡ ಅದು ರಾಷ್ಟ್ರದ ಭದ್ರತೆಗೆ ಧಕ್ಕೆಯನ್ನ ತರೋ ಹಾಗಿರಬಾರ್ದು. ಹಾಗೆ ಅದೇ ಸಂದರ್ಭದಲ್ಲಿ ಈ ರಾಜಕಾರಣಿಗಳ ನಿಷ್ಕ್ರಿಯತೆ ಸೇನೆಯ ಕಾರ್ಯತಂತ್ರದ ಮೇಲೆ ಪರಿಣಾಮಗಳನ್ನು ಬೀರಿದಾಗ ಅದನ್ನ ನಿವೃತ್ತಿಯ ಬಳಿಕ ವ್ಯಕ್ತಪಡಿಸಬಾರ್ದು ಅಂತ ಏನಿಲ್ವಲ್ಲ. ಅದರಿಂದ ದೇಶದ ಭದ್ರತೆಗೆ ಯಾವುದೇ ದುಷ್ಪರಿಣಾಮ ಉಂಟಾಗೋದಿಲ್ಲ. ಬದಲಿಗೆ ಕೆಲವು ರಾಜಕಾರಣಿಗಳ ಅಧಿಕಾರ ಭದ್ರತೆ ಮೇಲೆ ಮಾತ್ರನೇ ಪರಿಣಾಮ ಉಂಟಾಗುತ್ತೆ. ಬ್ರಿಗೇಡಿಯರ್ JB ದಳ್ವಿ ಅವರು ಬರೆದಂಥ ಹಿಮಾಲಯನ್ ಬ್ಲಂಡರ್ನಲ್ಲಿ 1962ರಲ್ಲಿ ಚೀನಾದ ಜೊತೆಗೆ ನಡೆದಂಥ ಯುದ್ಧದಲ್ಲಿ ಭಾರತಕ್ಕಾಗಿರುವಂಥ ಭಾರಿ ಹಿನ್ನಡೆಯನ್ನು ಚರ್ಚೆ ಮಾಡಲಾಗಿದೆ. ನೆಹರು ಆಡಳಿತದ ಕಾಲದಲ್ಲಿ ನಡೆದಂಥ ಮಹಾಪ್ರಮಾದಗಳನ್ನು ಈ ಪುಸ್ತಕ ಉಲ್ಲೇಖ ಮಾಡುತ್ತೆ. ಈ ಪುಸ್ತಕದಲ್ಲಿರುವಂಥ ವಿವರಗಳನ್ನು ಬಳಸ್ಕೊಂಡೇನೆ ಬಿಜೆಪಿಯು ಹಲವು ದಶಕಗಳಿಂದ ನೆಹರು ಅವ್ರ ಮೇಲೆ ದಾಳಿಯನ್ನು ನಡೆಸ್ತಾನೆ ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿರುವಾಗಲೂ ಕೂಡ ಈ ಪುಸ್ತಕದ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಾಗಲಿಲ್ಲ. ರಾಷ್ಟ್ರೀಯ ಭದ್ರತೆಗೆ ಈ ಪುಸ್ತಕದಿಂದ ಧಕ್ಕೆ ಆಗಿದೆ ಅಂತ ಯಾವ ರಾಜಕಾರಣಿಯೂ ಕೂಡ ಪ್ರಲಾಪಗಳನ್ನು ಮಾಡಲಿಲ್ಲ. ಹಾಗಾದ್ರೆ ಹಿಮಾಲಯನ್ ಬ್ಲಂಡರ್ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಆಘಾತಕಾರಿ ವಿಷಯಗಳು ಇದೀಗ ನರವಣೆಯವರ ಕೃತಿಯಲ್ಲಿದೆಯಾ ಅಂತ ಓದುಗರು ಅನುಮಾನಿಸುವ ಹಾಗಾಗಿದೆ. ಈ ಹಿಂದೆ ನಿವೃತ್ತ ಜನರಲ್ VK ಸಿಂಗ್ ಅವರು ಬರೆದಂಥ ಕರೇಜ್ ಅಂಡ್ ಕನ್ವಿಕ್ಷನ್ ಕೂಡ ಸೇನೆಯೊಳಗಿರುವಂತಹ ಹಲವು ಭ್ರಷ್ಟಾಚಾರಗಳನ್ನು ಬಹಿರಂಗಪಡಿಸಿತು. ಕೃತಿ ವಿವಾದಿತವಾದರೂ ಕೂಡ ಅವತ್ತಿನ ಸರ್ಕಾರ ಈ ಕೃತಿಗೆ ಯಾವ ಅಡ್ಡಿಯನ್ನು ಕೂಡ ಉಂಟು ಮಾಡಿರಲಿಲ್ಲ. ಸೇನಾಧಿಕಾರಿಗಳು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥ ರಹಸ್ಯಗಳನ್ನು ಪುಸ್ತಕಗಳಲ್ಲಿ ಬಹಿರಂಗಪಡಿಸಬಾರದು ಅನ್ನೋದು ಎಷ್ಟು ಅಗತ್ಯನೋ, ದೇಶದ ಭದ್ರತೆ ವಿಷಯದಲ್ಲಿ ಈ ರಾಜಕಾರಣಿಗಳು ಪ್ರದರ್ಶಿಸಿದಂಥ ಬೇಜವಾಬ್ದಾರಿಗಳನ್ನು ದೇಶಕ್ಕೆ ತಿಳಿಸೋದು ಕೂಡ ಅಷ್ಟೇ ಅಗತ್ಯವಾಗಿದೆ.
ಸಂದರ್ಭ ಬಂದಾಗ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸುವಂತಹ ಸೇನೆ ಯಾವ ಕಾರಣಕ್ಕೂ ರಾಜಕಾರಣಿಗಳ ರಾಜಕೀಯ ಬಲಿಪಶುಗಳಾಗಿ ಬಳಕೆ ಆಗಬಾರ್ದು. ಆ ಕಾರಣಕ್ಕೆ ನರವಣೆ ಪುಸ್ತಕ ಜನರನ್ನ ತಲುಪಲೇಬೇಕಾಗಿದೆ. ಅದಕ್ಕಿರುವಂತಹ ಅಡ್ಡಿಗಳನ್ನ ಸರ್ಕಾರನೇ ನಿವಾರಿಸಬೇಕು. ಆ ಮೂಲಕ ದೇಶದ ವಿಷಯದಲ್ಲಿ ನಾನು ಸೇನೆಯ ಜೊತೆಗಿದ್ದೀನಿ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಬೇಕಾಗಿದೆ. ಈ ಹಿಂದೆ ಸೇನೆಯಲ್ಲಿ ನೀಡ್ತಾ ಇರುವಂತಹ ಕಳಪೆ ಆಹಾರದ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದಂತಹ BSF ಜವಾನ್ ತೇಜ್ ಬಹದ್ದೂರ್ ಯಾದವ್ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ನಿಜಕ್ಕೂ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದ್ದು ನಮ್ಮ ಜವಾನರಿಗೆ ಕಳಪೆ ಆಹಾರವನ್ನು ನೀಡ್ತಾ ಇರುವಂತಹ ಆ ಭ್ರಷ್ಟ ವ್ಯವಸ್ಥೆ ವಿರುದ್ಧ. ಹಾಗೇನೆ ಸೇನೆಯಲ್ಲಿರುವಂತಹ ಜೀತದ ವಿರುದ್ಧ ಮಾತನಾಡಿದಂಥ ಯೋಧನ ವೃತ್ತಿ ಬದುಕು ದಾರುಣವಾಗಿ ಅಂತ್ಯಗೊಳ್ತು. ಇದೀಗ ಒಬ್ಬ ನಿವೃತ್ತ ಸೇನಾಧಿಕಾರಿ ವ್ಯವಸ್ಥೆಯೊಳಗಿರುವಂತಹ ಕೆಲವು ಲೋಪಗಳನ್ನು ದೇಶದ ಹಿತಾಸಕ್ತಿಗೆ ಬದ್ಧವಾಗಿ ತನ್ನ ಆತ್ಮಕಥನದಲ್ಲಿ ತೆರೆದಿಟ್ಟಿದ್ರೆ ಅದು ಜನತೆಗೆ ತಲುಪಬೇಕು. ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಅದನ್ನು ತಲುಪದ ಹಾಗೆ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರೆ ಪರೋಕ್ಷವಾಗಿ ಆರೋಪಗಳಲ್ಲಿ ನಿಜ ಇದೆ ಅಂತ ಸರ್ಕಾರನೇ ಒಪ್ಕೊಂಡಾಗತ್ತೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.